ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ಇಂಪಾರ್ಟೆಂಟ್ ಆಗಿರೋ 2 ಟಾಪಿಕ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಸ್ಟಾರ್ಲಿಂಕ್ ಇಂಡಿಯಾ ಎಂಟ್ರಿ ರಿಯಲ್ ಡೀಲ್ ಅಥವಾ ಏರ್ಟೆಲ್ ಅಂಡ್ ಜಿಯೋ ಜೊತೆ ಬರೀ ಹೈಪ್ ಅಷ್ಟೇನಾ? ಇದಾದ್ಮೇಲೆ ಇಂಡಿಯಾದ ಐಟಿ ಸೆಕ್ಟರ್ ಸಂಕಷ್ಟದ ಪರಿಸ್ಥಿತಿಯಲ್ಲಿ ದಾರಿನ ಹುಡುಕ್ತಿದೆಯಾ? ಈ 2 ಟಾಪಿಕ್ಸ್ ಬಗ್ಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಡಿಸ್ಕಸ್ ಮಾಡೋಣ. ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗುವಂತಹ ದೊಡ್ಡ ದೊಡ್ಡ ಚೇಂಜಸ್ ಆಗಿರ್ಬೋದು, ಮತ್ತೆ ಹಣಕಾಸಿನ ವಿಷಯ, ಇದನ್ನ ನಾನು ತುಂಬಾ ಸಿಂಪ್ಲಿಫೈ ಮಾಡಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಇವತ್ತು 13th ಮಾರ್ಚ್ ಥರ್ಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ನೀವು ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲೂ ಸಹ ಕೇಳಬಹುದು. ಒಂದ್ ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಇವತ್ತಿನ ಅಪ್ಡೇಟ್ಸ್ ಅನ್ನ ನೋಡ್ಕೊಂಬರೋಣ. ಇತ್ತೀಚೆಗೆ ಸ್ಟಾರ್ಲಿಂಕ್ ದೊಡ್ಡ ಸುದ್ದಿ ಮಾಡ್ತು ಅಲ್ವಾ? ಏರ್ಟೆಲ್ ಸ್ಟಾರ್ಲಿಂಕ್ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀವಿ ಅಂತಾನು ಹೇಳಿದ್ರು. ಏರ್ಟೆಲ್ ಈ ರೇಸ್ ನಲ್ಲಿ ರಿಲಯನ್ಸ್ ಗಿಂತ ಮುಂದೆ ಹೋಗ್ತು ಅಂದ ತಕ್ಷಣ ಜಿಯೋ ಕೂಡ ಅದೇ ತರ ಅನೌನ್ಸ್ಮೆಂಟ್ ಮಾಡ್ತು. ನೋಡಿದ್ರೆ ಸ್ಟಾರ್ಲಿಂಕ್ಗೆ ಇಂಡಿಯಾದಲ್ಲಿ ಎಂಟ್ರಿ ಕೊಡೋಕೆ 2 ದಾರಿ ಸಿಕ್ಕಿದೆ. ಇಂಡಿಯಾದ 2 ದೊಡ್ಡ ಟೆಲಿಕಾಂ ಕಂಪನಿಗಳ ಜೊತೆಗೂ ಕೂಡ ಡೀಲ್ ಆಗಿದೆ ನೋಡಿ. ಸೊ ಏನ್ ನಡೀತಿದೆ? ಏಕಾಏಕಿ ಇಷ್ಟೊಂದು ಆಕ್ಟಿವಿಟಿ ಯಾಕೆ ಕಾಣ್ತಾ ಇದೆ? ನಿಜ ಹೇಳ್ಬೇಕು ಅಂದ್ರೆ ನಮಗೂ ಕೂಡ ಸರಿಯಾಗಿ ಉತ್ತರ ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಸಾರ್ವಜನಿಕವಾಗಿ ಲಭ್ಯವಿಲ್ಲ ಅಂತಾನೆ ಹೇಳ್ಬೋದು. ನಮಗ್ ಗೊತ್ತಿರೋ ಕೆಲವು ವಿಷಯಗಳನ್ನ ನಾವು ನಿಮ್ಗಿವಾಗ ಅರ್ಥ ಮಾಡಿಸ್ತೀವಿ. ಹಾಗಿದ್ರೆ ನಾವೇನ್ ಮಾತಾಡ್ತಿದೀವಿ ನೋಡಿ. ಈ ಡೀಲ್ಸ್ ಅಗ್ರಿಮೆಂಟ್ಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಸ್ಟಾರ್ಲಿಂಕ್ ಏನ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ನೀವು ಈಗಲೇ ಇಂಟರ್ನೆಟ್ ಅಲ್ಲಿ ಇದನ್ನ ಓದ್ತಿದ್ದೀರಿ ಅಂತಂದ್ರೆ ನಿಮ್ಗೆ ಇಂಟರ್ನೆಟ್ ಆಕ್ಸೆಸ್ ಇದೆ ಅಂತಲ್ವಾ? ಅದಕ್ಕೆ ಯಾರೋ ಮೊಬೈಲ್ ಟವರ್ ಅಥವಾ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಹಾಕಿರ್ಬೇಕು. ಹಾಗಾದ್ರೆ ನಿಮ್ಗೋಸ್ಕರ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ನೀವು ತುಂಬಾ ಜನರಿರೋ ಜಾಗದಲ್ಲೇ ಇರಬೇಕು. ಈ ತರ ಇರ್ಲಿಲ್ಲ ಅಂತಂದ್ರೆ ಏನ್ ಮಾಡೋದು ನೋಡಿ. ನೀವ್ ಯಾವ್ದೋ ಒಂದು ದೂರದ ಹಳ್ಳಿಯಲ್ಲಿ ಇರ್ತೀರಾ, ಪವರ್ ಇಲ್ಲ, ಕನೆಕ್ಟಿವಿಟಿ ಇಲ್ಲ, ನಿಮ್ ಹತ್ರ ಯಾರು ಕೂಡ ಮಾತಾಡಕ್ಕಿಲ್ಲ. ಹಾಗಾಗಿ ಯಾವ ಟೆಲಿಕಾಂ ಕಂಪನಿಗೂ ಕೂಡ ನಿಮ್ಗೆ ಇಂಟರ್ನೆಟ್ ಕೊಡೋದಕ್ಕೆ ಇಷ್ಟ ಇರಲ್ಲ. ಫೈಬರ್ ಕೇಬಲ್ಸ್ ಇಲ್ಲ, ಸೆಲ್ ಟವರ್ಸ್ ಅಂತೂ ಇಲ್ವೇ ಇಲ್ಲ. ನೀವು ಆನ್ಲೈನ್ಗೆ ಬರ್ಬೇಕಾದ್ರೆ ಬೇರೆ ದಾರಿ ಏನಾದ್ರೂ ಇದೆಯಾ ನೋಡಿ? ಸ್ಪೇಸ್ ಇಂದ ಡೈರೆಕ್ಟ್ ಸಿಗ್ನಲ್ಸ್ ಕೂಡ ತಗೊಳ್ಬಹುದು. ಇದನ್ನ ಸ್ಟಾರ್ಲಿಂಕ್ ಸಾಧ್ಯ ಮಾಡುತ್ತೆ. ಭೂಮಿಯ ಸುತ್ತಮುತ್ತ ಸಾವಿರಾರು ಸಣ್ಣ ಸ್ಯಾಟಲೈಟ್ಸ್ ಗಳಿದೆ ಅಲ್ವಾ? ಅವು ಪಿಜ್ಜಾ ಬಾಕ್ಸ್ ಗಾತ್ರದ ಡಿಶ್ ಇದ್ದವ್ರಿಗೆ ಸೂಪರ್ ಫಾಸ್ಟ್ ಇಂಟರ್ನೆಟ್ ಅನ್ನ ಕಳ್ಸತ್ತೆ. ಕೇಬಲ್ಸ್ ಆಗಿರ್ಬೋದು ಅಥವಾ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಬೇಕಾಗಿಲ್ಲ. ಆಕಾಶ ಕಾಣಿಸಿದ್ರೆ ಸಾಕು ಇಂಟರ್ನೆಟ್ ಕನೆಕ್ಷನ್ ಸಿಗತ್ತೆ. ಇದ್ರ ಹಿಂದಿನ ಬ್ರೈನ್ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಇಲಾನ್ ಮಾಸ್ಕ್. ನೋಡಿ, ಸ್ಯಾಟಲೈಟ್ ಇಂಟರ್ನೆಟ್ ಹೊಸ್ತಲ್ಲ, ಆದ್ರೆ ಹಿಂದೆ ಸ್ಯಾಟಲೈಟ್ ಇಂಟರ್ನೆಟ್ ಅಂತಂದ್ರೆ ಜೋಕ್ ತರ ಕಾಣಿಸ್ತಿತ್ತು. ಸ್ಲೋ ಆಗಿ, ದುಬಾರಿ ಆಗಿ, ಮತ್ತೆ ಲಿಂಕ್ ಕ್ಲಿಕ್ ಮಾಡಿ ಎದ್ದು ಹೋಗಿ ತಿಂಡಿ ತಿಂದು ಬರೋ ಅಷ್ಟೊತ್ತಿಗೆ ಪೇಜ್ ಲೋಡ್ ಆಗ್ತಿತ್ತು ನೋಡಿ. ಯಾಕೆ ಅಂತಂದ್ರೆ ಹಳೆ ಸ್ಯಾಟಲೈಟ್ಸ್ ಭೂಮಿಯಿಂದ 36,000 ಕಿಲೋಮೀಟರ್ ದೂರದಲ್ಲಿರೋ ಜಿಯೋ ಸ್ಟೇಷನರಿ ಆರ್ಬಿಟ್ ನಲ್ಲಿ ಇತ್ತು. ಈಗ ದೂರ ಇರೋದ್ರಿಂದ ಸಿಗ್ನಲ್ಸ್ ಹೋಗಿ ಬರೋದಕ್ಕೆ ತುಂಬಾ ಟೈಮ್ ತಗೊಳತ್ತಲ್ವಾ? ಸ್ಟಾರ್ಲಿಂಕ್ ಬಂದ್ಮೇಲೆ ಗೇಮ್ ಚೇಂಜ್ ಆಗೋಯ್ತು. ಸ್ಯಾಟಲೈಟ್ಸ್ ನ ಭೂಮಿಗೆ ಹತ್ರ ಇಟ್ಟಿದ್ರೆ ಅಂದ್ರೆ ಲೋ ಅರ್ತ್ ಆರ್ಬಿಟ್ ನಲ್ಲಿ ಕೇವಲ 350ರಿಂದ 1200 ಕಿಲೋಮೀಟರ್ ದೂರದಲ್ಲಿದೆ ಅಂತಂದ್ರೆ ಹತ್ರದಲ್ಲಿ ಇರೋದ್ರಿಂದ ಸಿಗ್ನಲ್ಸ್ ಬೇಗ ಸಿಗತ್ತೆ. ಇಂಟರ್ನೆಟ್ ಫಾಸ್ಟ್ ಆಗಿರುತ್ತೆ ಕೂಡ, ಮತ್ತೆ ಡಿಲೇ ಆಲ್ಮೋಸ್ಟ್ ಇರೋದಿಲ್ಲ. ಫೈಬರ್ ಬ್ರಾಡ್ಬ್ಯಾಂಡ್ ಅಷ್ಟು ಫಾಸ್ಟ್ ಇಲ್ಲ, ಆದ್ರೂ ಚೆನ್ನಾಗಿ ವರ್ಕ್ ಆಗತ್ತೆ. ಮುಖ್ಯವಾಗಿ ನಾವು ನೋಡೋದಾದ್ರೆ ಇದು ಎಲ್ಲ ಬೇಕಾದ್ರೂ ವರ್ಕ್ ಆಗತ್ತೆ. ಮರುಭೂಮಿ ಆಗಿರ್ಬೋದು, ಕಾಡಾಗಿರ್ಬೋದು, ಯುದ್ಧ ನಡೆಯುವಂತಹ ಜಾಗಗಳು, ಸಾಗರಗಳು, ಸಾಮಾನ್ಯವಾಗಿ ಇಂಟರ್ನೆಟ್ ಇಲ್ದೇ ಇರೋ ಕಡೆನೂ ಕೂಡ ಇದು ಸಿಗತ್ತೆ. ಈ ತನಕ ನಮ್ಗೆ ಏನ್ ಗೊತ್ತು, ಏನ್ ಗೊತ್ತಿಲ್ಲ ಅಂತ ನೋಡೋಣ. ನೋಡಿ, ಕೇಳೋಕೆ ಸಿಕ್ಕಿರೋ ಪ್ರಕಾರ ಏರ್ಟೆಲ್ ಮತ್ತೆ ಜಿಯೋ ಸ್ಟಾರ್ಲಿಂಕ್ ಸ್ಯಾಟಲೈಟ್ ಇಂಟರ್ನೆಟ್ ಸರ್ವಿಸ್ ಗಳನ್ನ ತಮ್ಮ ನೆಟ್ವರ್ಕ್ ಮೂಲಕ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದರಲ್ಲಿ ಸ್ಟಾರ್ಲಿಂಕ್ ಈ ಕಿಟ್ಸ್ ಅನ್ನ ಅವರ ರೀಟೇಲ್ ಔಟ್ಲೆಟ್ಸ್ ಗಳಲ್ಲಿ ಸಿಗೋ ಹಾಗೆ ಮಾಡ್ತಾರೆ. ಬಿಸ್ನೆಸ್ ಆಫರಿಂಗ್ಸ್ ಕೂಡ ಸೇರಿಸ್ತಾರೆ, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಶೇರ್ ಮಾಡೋದ್ರ ಬಗ್ಗೆನೂ ಕೂಡ ನೋಡ್ಕೊಳ್ತಾರೆ. ನೋಡಿದ್ರೆ ಏನ್ ಡಿಸೈಡ್ ಆಗಿಲ್ಲ ಅಂತ ಕಾಣಿಸುತ್ತೆ. ಅನೌನ್ಸ್ಮೆಂಟ್ ಲ್ಯಾಂಗ್ವೇಜ್ ನ ನಾವು ನೋಡಿದ್ರೆ ಅವ್ರಿಗೂ ಕೂಡ ಸ್ಟಾರ್ಲಿಂಕ್ ಗೆ ಹೇಗ್ ಫಿಟ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಸ್ಟಾರ್ಲಿಂಕ್ ಅವರ ಸರ್ವಿಸ್ ಆಫರಿಂಗ್ಸ್ ಜೊತೆಗೆ ಹೇಗೆ ಫಿಟ್ ಆಗುತ್ತೆ ಅಂತಾನು ಕೂಡ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂದ್ರು. ಸ್ಪೇಸ್ ಎಕ್ಸ್ ಮೊದಲು ಬರಬೇಕು. ಈ ಅನೌನ್ಸ್ಮೆಂಟ್ ಅಲ್ಲಿ ಒಂದು ವಿಷಯ ಗಮನಿಸಲೇಬೇಕು. ಈ ಅಗ್ರಿಮೆಂಟ್ ಸ್ಪೇಸ್ ಎಕ್ಸ್ ಗೆ ಇಂಡಿಯಾದಲ್ಲಿ ನೋಡಿದಾಗ ಸ್ಟಾರ್ಲಿಂಕ್ ಮಾರಾಟ ಮಾಡಬೇಕಾದ್ರೆ ಅಧಿಕಾರ ಸಿಕ್ಕದ ಮೇಲೆ ನಡೆಯುತ್ತೆ ಅಂತಾನೆ ಹೇಳಿರೋದು. ಅಂದ್ರೆ ಸ್ಪೇಸ್ ಎಕ್ಸ್ ಇಂಡಿಯಾದಲ್ಲಿ ಎಂಟ್ರಿ ಕೊಡೋಕೆ ಪರ್ಮಿಷನ್ ಸಿಕ್ಕಿದ್ರೆ ಮಾತ್ರ ಈ ಅಗ್ರಿಮೆಂಟ್ಸ್ ನಡೀಬಹುದು. 2021ರಲ್ಲಿ ನಾವು ನೋಡಿದಾಗ ಇದೊಂದು ದೊಡ್ಡ ವಿಷಯವಾಗಿತ್ತು. ಸ್ಟಾರ್ಲಿಂಕ್ ಸರ್ವಿಸ್ಗೆ ಪ್ರೀ ಆರ್ಡರ್ ಶುರು ಮಾಡಿತ್ತು ಕೂಡ, ಆದ್ರೆ ಕಮ್ಯುನಿಕೇಶನ್ ಮಿನಿಸ್ಟ್ರಿ ತಕ್ಷಣ ಸ್ಟಾಪ್ ಮಾಡೋದಕ್ಕೆ ಹೇಳಿದ್ರು. ಕಂಪನಿ ಏನೋ ದುಡ್ಡು ವಾಪಸ್ ಕೊಡ್ತು, ಮತ್ತೆ ಸ್ಟಾರ್ಲಿಂಕ್ ಇಂಡಿಯಾದ ಚೇರ್ಮನ್ ಕೂಡ ರಿಸೈನ್ ಮಾಡಿದ್ರು. ಈಗ ಸ್ಪೇಸ್ ಎಕ್ಸ್ಗೆ ಇಂಡಿಯಾದಲ್ಲಿ ಆಪರೇಷನ್ ಶುರು ಮಾಡೋದಕ್ಕೆ ಅಪ್ರೂವಲ್ಸ್ ಬೇಕು. ಸ್ಪೇಸ್ ಆಪರೇಷನ್ಸ್ಗೆ ಇನ್ ಸ್ಪೇಸ್ ಅಧಿಕಾರದಿಂದ ಹಿಡಿದು ವೈರ್ಲೆಸ್ ಸ್ಪೆಕ್ಟ್ರಮ್ ಅಲೋಕೇಶನ್ಸ್ ವರೆಗೂ ಕೂಡ ಅನುಮತಿ ಬೇಕಾಗತ್ತೆ. ಅದೆಲ್ಲ ಸಿಗೋಕೆ ವರ್ಷಗಳೇ ಬೇಕಾಗ್ಬೋದು. ಇನ್ಮೇಲೂ ಕೂಡ ಅದೇ ಆದ್ರೆ ಗವರ್ಮೆಂಟ್ ಮತ್ತೆ ಎಂಟ್ರಿ ಬ್ಲಾಕ್ ಏನಾದ್ರೂ ಮಾಡ್ತು ಅಂತಂದ್ರೆ ಈ ಡೀಲ್ ಶುರು ಆಗೋಕ್ಕಿಂತ ಮುಂಚೆನೆ ಮುಗ್ದೋಗತ್ತೆ.
ಇಂಡಿಯನ್ ಇಂಟರ್ನೆಟ್ ಲ್ಯಾಂಡ್ಸ್ಕೇಪ್ ನ ನೋಡಿದಾಗ ಸ್ಟಾರ್ ಲಿಂಕ್ ಗೆ ಮಾರ್ಕೆಟ್ ಏನಾದ್ರೂ ಇದೆಯಾ? ಸ್ಟಾರ್ ಲಿಂಕ್ ಎಲ್ಲಿ ಫಿಟ್ ಆಗ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ಕೆಲವು ನಂಬರ್ಸ್ ಅನ್ನ ನೋಡ್ಕೊಂಬರೋಣ. 2024 ಆರಂಭದ ಪ್ರಕಾರ ಇಂಡಿಯಾದಲ್ಲಿ 1.17 ಬಿಲಿಯನ್ ಟೆಲಿಕಾಂ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಟೆಲಿಡೆನ್ಸಿ ಅಂದ್ರೆ ಎಷ್ಟು ಕನೆಕ್ಷನ್ಸ್ ಇದೆ ಅನ್ನೋದು ನಮ್ದು ಸುಮಾರು 85% ಇದೆ. ಅರ್ಬನ್ ಟೆಲಿಡೆನ್ಸಿ ಇದನ್ನ ನಾವು ನೋಡಿದಾಗ ಅರ್ಬನ್ ಇಂಡಿಯಾಗೆ 1.3 ಕನೆಕ್ಷನ್ಸ್ ಇದೆ. ರೂರಲ್ ಟೆಲಿಡೆನ್ಸಿನ ನೋಡಿದಾಗ 60% ಇದೆ. ಇಂಡಿಯಾದಲ್ಲಿ ಇಂಟರ್ನೆಟ್ ಯೂಸರ್ಸ್ ನಾವು ನೋಡಿದಾಗ 900 ಮಿಲಿಯನ್ ಗಿಂತ ಜಾಸ್ತಿ ಇದ್ದಾರೆ. ಅಂದ್ರೆ ಫಿಕ್ಸ್ಡ್ ಲೈನ್ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಕಡಿಮೆ ಇದೆ ಅಂತ. ದೇಶದಾದ್ಯಂತ ನಾವು ನೋಡಿದಾಗ ಕೇವಲ 40 ಮಿಲಿಯನ್ ವೈರ್ಡ್ ಬ್ರಾಡ್ಬ್ಯಾಂಡ್ ಕನೆಕ್ಷನ್ಸ್ ಗಳಿದೆ. ಜಾಸ್ತಿ ಮೊಬೈಲ್ ಡೇಟಾ ಯೂಸ್ ಮಾಡ್ತಾರೆ. ಇನ್ನು ರೂರಲ್ ಇಂಡಿಯಾದಲ್ಲಿ ಸರಿಯಾಗಿ ನಾವು ನೋಡಿದಾಗ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿನೇ ಇಲ್ಲ. ಹೈ ಸ್ಪೀಡ್ ಕನೆಕ್ಟಿವಿಟಿ ಬೇಕಾಗಿರೋ ರೂರಲ್ ಏರಿಯಾಗಳಿಗೆ ಮಾರ್ಕೆಟ್ ಒಂದು ಚೆನ್ನಾಗಿದೆ. ಆದ್ರೆ ಇಂಡಿಯಾದ ಹಳ್ಳಿ ಜನರು ಚೀಪ್ ಮೊಬೈಲ್ ಡೇಟಾ ಬಿಟ್ಟು ಸ್ಟಾರ್ ಲಿಂಕ್ಗೆ ಬರ್ತಾರಾ? ಅಲ್ಲಿಗೆ ಬರೋದು ಖಂಡಿತವೂ ದೊಡ್ಡ ವಿಷಯ ಅಲ್ವಾ? ಬೇಸಿಕಲಿ ಸ್ಟಾರ್ ಲಿಂಕ್ ಅನ್ನ ಅಫೋರ್ಡ್ ಮಾಡೋದಕ್ಕೆ ಯಾರ್ಯಾರಿಗೆ ಸಾಧ್ಯ? ಈ ಡೀಲ್ಸ್ ಅನ್ನ ನಾವು ನೋಡಿದಾಗ ದೊಡ್ಡ ಪ್ರಾಬ್ಲಮ್ ಇದೆ, ಅದೇ ಪ್ರೈಸಿಂಗ್. ಸ್ಟಾರ್ ಲಿಂಕ್ ಈಗಾಗಲೇ ಬೇರೆ ಕಡೆ ನಡೀತಿದೆ ಅಲ್ವಾ? ಅಲ್ಲಿ ಅವರು ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಗೊತ್ತಿದೆ. ಇವರ ಒಂದು APRU ಅಂದ್ರೆ ಆವರೇಜ್ ರೆವಿನ್ಯೂ ಪರ್ ಯೂಸರ್ ನ ನೋಡಿದಾಗ ಇಂಡಿಯನ್ ಟೆಲಿಕಾಂ ಸರ್ವಿಸಸ್ ಗಿಂತ ಜಾಸ್ತಿ ಇದೆ. ಸ್ಟಾರ್ ಲಿಂಕ್ ನ ವಾರ್ಷಿಕ APRU ನೋಡಿದಾಗ ಸುಮಾರು 1.5 ಲ್ಯಾಕ್ಸ್ ಇದೆ. ಇನ್ನು ಇಂಡೋನೇಷ್ಯಾದಲ್ಲಿ ಮಂತ್ಲಿ ಬಿಲ್ ಸುಮಾರು 4,000 ಇದೆ. ರಿಲಯನ್ಸ್ ಜಿಯೋ ತಿಂಗಳಿಗೆ ನಾವು ನೋಡ್ತಿದೀವಿ ಅಂತಂದ್ರೆ 200 ಚಾರ್ಜ್ ಮಾಡತ್ತೆ. ಅಂದ್ರೆ ವಾರ್ಷಿಕವಾಗಿ 2,400 ರೂಪಾಯಿ ಆಗತ್ತೆ. ಸ್ಟಾರ್ ಲಿಂಕ್ ಜಿಯೋಗಿಂತ 60 ಪಟ್ಟು ಜಾಸ್ತಿ ದುಬಾರಿ. ಸ್ಟಾರ್ ಲಿಂಕ್ ಇಂಡಿಯಾಗೆ ತರೋ ಉದ್ದೇಶ ದೇಶದ ತುಂಬಾ ದೂರದ ಜಾಗಗಳಿಗೆ ಇಂಟರ್ನೆಟ್ ಸಿಗ್ಬೇಕು ಅನ್ನೋದು. ಆದ್ರೆ ಖರ್ಚು ಇಷ್ಟಿರೋದ್ರಿಂದ ಅದು ಸಾಧ್ಯನಾ? US ಅಲ್ಲೇ ಸ್ಟಾರ್ ಲಿಂಕ್ ನ ದೊಡ್ಡ ಮಾರ್ಕೆಟ್ ಇದೆ. ಈ ಸರ್ವಿಸ್ ಅನ್ನ ದೂರದ ಪ್ರದೇಶಗಳಿಗೆ ಮಾತ್ರ ಯೂಸ್ ಮಾಡ್ತಾರೆ. ನೋಡಿ, ಸಿಟೀಸ್ ನಲ್ಲಿ ಬೇರೆ ಪ್ಲೇಯರ್ಸ್ ಕೂಡ ಚೆನ್ನಾಗಿದ್ದಾರೆ. ನಾವು US ನಲ್ಲಿ ನೋಡಿದಾಗ ಕಾರ್ಡ್ಗಳಿರೋ ಪ್ರದೇಶ ಜಾಸ್ತಿ ಇದೆ. ಮತ್ತೆ ಅವ್ರ ಹತ್ರ ಜಾಸ್ತಿ ದುಡ್ಡಿರೋದ್ರಿಂದ ದುಬಾರಿ ಸರ್ವಿಸ್ ಸಹ ಅವರು ಯೂಸ್ ಮಾಡ್ಕೊಳ್ಬಹುದು. ಇಂಡಿಯಾಗೆ ಅದೇ ಸ್ಟ್ರಾಟಜಿ ತರೋದು ಖಂಡಿತವಾಗ್ಲೂ ಕಷ್ಟ. ನಮ್ಮ ಹಳ್ಳಿಯ ಜನರಿಗೆ ಸ್ಟಾರ್ ಲಿಂಕ್ ಡಿಶ್ ಮತ್ತೆ ಸಬ್ಸ್ಕ್ರೈಬರ್ಸ್ ಅಫೋರ್ಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ತುಂಬಾನೇ ಕಾಸ್ಟ್ಲಿ ಅನ್ಸುತ್ತೆ ಅಲ್ವಾ? ಸ್ಟಾರ್ ಲಿಂಕ್ ಇಲ್ಲಿಗೆ ಬಂದ್ರೆ ಹೊಸ ಸ್ಟ್ರಾಟಜಿನ ಖಂಡಿತವಾಗ್ಲೂ ಯೋಚನೆ ಮಾಡಬೇಕು. ಏರ್ಟೆಲ್ ಹತ್ರ ಸ್ಯಾಟಲೈಟ್ ಡೀಲ್ ಇಲ್ವಾ? ಇಲ್ಲಿ ವಿಷಯ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಟಾರ್ ಲಿಂಕ್ ಕಂಪನಿಗೆ ಪೈಪೋಟಿ ಕೊಡೋ ಅಂತ ಯೂಟೆಲ್ ಸ್ಯಾಟ್ ಒನ್ ವೆಬ್ ಜೊತೆ ಏರ್ಟೆಲ್ ಡೀಲ್ ಮಾಡ್ಕೊಂಡಿದೆ. ಒನ್ ವೆಬ್ ಸ್ಟಾರ್ ಲಿಂಕ್ ತರನೇ ಲೋ ಅರ್ತ್ ಆರ್ಬಿಟ್ ಸ್ಯಾಟಲೈಟ್ಸ್ ಗಳನ್ನ ಬಳಸುತ್ತೆ. 2022ರಲ್ಲಿ ನಾವು ನೋಡಿದಾಗ ಏರ್ಟೆಲ್ ಒನ್ ವೆಬ್ ಈಗ ಯೂಟೆಲ್ ಸ್ಯಾಟ್ ಜೊತೆ ಸೇರ್ಕೊಂಡಿದೆ. ಈಗ ಇಂಡಿಯಾದಲ್ಲಿ ಸ್ಯಾಟಲೈಟ್ ಬ್ರಾಡ್ ಬ್ಯಾಂಡ್ ನೀಡೋದಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಅದ್ರ ಪ್ರಕಾರ ನಾವು ನೋಡಿದಾಗ ಒನ್ ವೆಬ್ ನ ಲೋ ಅರ್ತ್ ಆರ್ಬಿಟ್ ಸ್ಯಾಟಲೈಟ್ಸ್ ಗಳನ್ನ ದೂರದ ಪ್ರದೇಶದಲ್ಲಿ ಇಂಟರ್ನೆಟ್ ಕೊಡೋಕೆ ಯೂಸ್ ಮಾಡೋದು. ಅದನ್ನೇ ಈಗ ಸ್ಟಾರ್ ಲಿಂಕ್ ಕೂಡ ಹೇಳ್ತಾ ಇದೆ. ಆ ಸರ್ವಿಸ್ ಕೂಡ ಇನ್ನೂ ಶುರುವಾಗಿಲ್ಲ ಅಲ್ವಾ? ಆದ್ರೆ ಜೂನ್ ವೇಳೆಗೆ ಶುರುವಾಗುತ್ತೆ ಅಂತ ಅವ್ರು ಹೇಳ್ತಾ ಇರೋದು. ಸೊ ಈಗ ಏನಾಗುತ್ತೆ? ಏರ್ಟೆಲ್ ಸುಮ್ನೆ ಬೇರೆ ಬೇರೆ ಕಂಪನಿ ಜೊತೆ ಮಾತಾಡ್ತಿದ್ಯಾ? ಒನ್ ವೆಬ್ ಮೇಲೆ ಫುಲ್ ಡಿಪೆಂಡ್ ಆಗೋಕೆ ಇಷ್ಟ ಇಲ್ಲದೆ ಇರೋದ್ರಿಂದ ಸ್ಟಾರ್ ಲಿಂಕ್ಗೂ ಅವಕಾಶ ಕೊಡ್ತಿದ್ಯಾ? ಒಂದು ಕ್ಷಣ ಇದನ್ನ ಯೋಚನೆ ಮಾಡೋಣ. ಒನ್ ವೆಬ್ ಕಷ್ಟದಲ್ಲಿ ಏನಾದ್ರೂ ಇದೆಯಾ? ಅಥವಾ ಒನ್ ವೆಬ್ ಇಂಡಿಯಾದಲ್ಲಿ ಎಕ್ಸ್ಪೆಕ್ಟ್ ಮಾಡಿದಷ್ಟು ಬೆಳಿಲಿಲ್ಲ, ಅದಕ್ಕೆ ಏರ್ಟೆಲ್ ಬೇರೆ ದಾರಿ ಏನಾದ್ರೂ ನೋಡ್ಕೊಳ್ತಾ ಇದೆಯಾ? ಏರ್ಟೆಲ್ ಒಂದೇ ನೆಟ್ವರ್ಕ್ ನಲ್ಲಿ ಬೇರೆ ಬೇರೆ ಸ್ಯಾಟಲೈಟ್ ಸರ್ವಿಸ್ ಅನ್ನ ಕೊಡತ್ತಾ? ಜಿಯೋ ಕೂಡ SES ಜೊತೆ ಸೇರ್ಕೊಂಡು ಸ್ಯಾಟಲೈಟ್ ಬ್ರಾಡ್ ಬ್ಯಾಂಡ್ ಪ್ಲಾನ್ ಮಾಡ್ತಿದೆ. ಮತ್ತೆ ಈಗ ಸ್ಟಾರ್ ಲಿಂಕ್ ಜೊತೆ ಯಾಕೆ ಸೇರ್ಕೊಳ್ಬೇಕು? ನಮ್ಗೆ ಈ ಯಾವ ಪ್ರಶ್ನೆಗಳಿಗೂ ಕೂಡ ಉತ್ತರ ಇನ್ನೂ ಗೊತ್ತಿಲ್ಲ. ಜಿಯೋ ಈ ಹಿಂದೆ ಸ್ಟಾರ್ ಲಿಂಕ್ ನ ವಿರೋಧಿಸಿರ್ಲಿಲ್ವಾ? 1 ವರ್ಷದ ಹಿಂದೆ ನಾವು ನೋಡಿದಾಗ ರಿಲಯನ್ಸ್ ಜಿಯೋ ಸ್ಟಾರ್ ಲಿಂಕ್ ಇಂಡಿಯಾಗೆ ಬರೋದನ್ನ ಬೇಡವೇ ಬೇಡ ಅಂತ ಹೇಳಿತ್ತು. ಕಾರಣ ಏನು? ಸ್ಪೆಕ್ಟ್ರಮ್ ಅಲೋಕೇಶನ್. ಜಿಯೋ ಸ್ಯಾಟಲೈಟ್ ಸ್ಪೆಕ್ಟ್ರಮ್ ಅನ್ನ ಹರಾಜ್ ಹಾಕ್ಬೇಕು ಅಂತ ಅನ್ಕೊಂಡಿತ್ತು. ಟೆಲಿಕಾಂ ಸ್ಪೆಕ್ಟ್ರಮ್ ತರಾನೇ ಈ 1 ಬಿಲಿಯನ್ ಕೊಟ್ಟು ಆಪರೇಟ್ ಮಾಡೋದಕ್ಕೆ ರೈಟ್ಸ್ ತಗೊಳ್ಬೇಕು ಅಂತಾನು ಕೂಡ ಹೇಳ್ತಾ ಇತ್ತು. ಸ್ಪೇಸ್ ಎಕ್ಸ್ ಮತ್ತೆ ಬೇರೆ ಗ್ಲೋಬಲ್ ಪ್ಲೇಯರ್ಸ್ ಅನ್ನ ನಾವು ನೋಡಿದಾಗ ಅಡ್ಮಿನಿಸ್ಟ್ರೇಟಿವ್ ಅಲೋಕೇಶನ್ ಇರಬೇಕು ಅಂತ ಹೇಳಿದ್ರು. ಅಂದ್ರೆ ಹರಾಜು ಇಲ್ಲದೆ ಲೈಸೆನ್ಸ್ ಸಿಗ್ಬೇಕು. ಪ್ರಪಂಚದಲ್ಲಿ ಸ್ಯಾಟಲೈಟ್ ಸ್ಪೆಕ್ಟ್ರಮ್ ಹೇಗೆ ಹಂಚ್ತಾರೋ ಹಾಗೆ ಸಿಗ್ಬೇಕು ಅಂತ ಹೇಳ್ತಾ ಇದ್ರು. ಇಂಡಿಯನ್ ಗವರ್ಮೆಂಟ್ ಕೊನೆಗೆ ಸ್ಪೇಸ್ ಎಕ್ಸ್ ಪರವಾಗಿ ತೀರ್ಮಾನ ಮಾಡಿಕೊಂಡು ಸ್ಪೆಕ್ಟ್ರಮ್ ಅನ್ನ ಹರಾಜು ಹಾಕೋದೇ ಇಲ್ಲ ಅಂತ ಹೇಳಿದ್ರು. ಇದರಿಂದ ಸ್ಟಾರ್ ಲಿಂಕ್ ಮಾರ್ಕೆಟ್ಗೆ ಬರೋದು ತುಂಬಾನೇ ಸುಲಭ ಆಯ್ತು ನೋಡಿ. ಇದು ಜಿಯೋಗೆ ದೊಡ್ಡ ನಷ್ಟವಾಯ್ತು ಅನ್ನೋ ತರನೇ ಕಾಣ್ತಿದೆ. ಜಿಯೋ ಈ ಹಿಂದೆ ನೋಡಿದಾಗ ಟೆಲಿಕಾಂ ಸ್ಪೆಕ್ಟ್ರಮ್ ಹರಾಜ್ನಲ್ಲಿ ಸುಮಾರು 1.5 ಲ್ಯಾಕ್ಸ್ ಕ್ರೋರ್ ಖರ್ಚು ಮಾಡಿತ್ತು. ಸ್ಟಾರ್ಲಿಂಕ್ ತರದ ಒಂದು ಗ್ಲೋಬಲ್ ಪ್ಲೇಯರ್ಸ್ಗೆ ಸ್ಪೆಕ್ಟ್ರಮ್ ಫ್ರೀ ಆಗಿ ಸಿಗೋದು ಇಷ್ಟ ಇರಲಿಲ್ಲ. ಆದ್ರೆ ಸರ್ಕಾರ ಸ್ಪೇಸ್ ಎಕ್ಸ್ ಪರವಾಗಿ ತೀರ್ಪು ನೀಡಿದ್ಮೇಲೆ ಜಿಯೋ ತುಂಬಾನೇ ದುರ್ಬಲವಾಗೋಯ್ತು.
ಈಗ ಸ್ಟಾರ್ಲಿಂಕ್ ಜೊತೆ ಜಗಳ ಆಡೋ ಬದಲು ಜಿಯೋ ಪಾರ್ಟ್ನರ್ ಆಗ್ತಿದೆ. ಏನ್ ಚೇಂಜ್ ಆಯ್ತು ಅಂತ ನಮ್ಗಂತೂ ಗೊತ್ತಿಲ್ಲ. ಇದು ಟ್ರಂಪ್ ತೊಂದರೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ವಾ? ನಮಗೂ ಡೌಟ್ ಇದೆ. ನೋಡಿ, ತುಂಬಾ ವರ್ಷಗಳಿಂದ ಇಂಡಿಯಾ ಸ್ಟಾರ್ಲಿಂಕ್ಗೆ ತೊಂದರೆ ಕೊಡ್ತಿತ್ತು, ಮತ್ತೆ ಟೆಸ್ಲಾ ಎಂಟ್ರಿನೂ ಕೂಡ ಡಿಲೇ ಮಾಡ್ತು. ಆದ್ರೆ ಸಡನ್ ಆಗಿ ಎಲ್ಲವೂ ಕೂಡ ಸ್ಪೀಡ್ ಆಗಿ ನಡೀತಿದೆ. ಸಡನ್ ಆಗಿ ಟೆಸ್ಲಾ ಕೂಡ ಇಂಡಿಯಾದಲ್ಲಿ ಶೋರೂಮ್ ಅನ್ನ ಹಾಕ್ತಿದೆ, ಮತ್ತೆ ಸ್ಟಾರ್ಲಿಂಕ್ ಏರ್ಟೆಲ್ ಮತ್ತೆ ಜಿಯೋ ಜೊತೆ ಡೀಲ್ ಅನ್ನ ಮಾಡ್ತಿದೆ. ಇದೆಲ್ಲ ನೋಡಿದ್ರೆ ಅನುಮಾನ ಖಂಡಿತವಾಗ್ಲೂ ಬರುತ್ತೆ ಅಲ್ವಾ? ಈ ಎಲ್ಲಾ ವಿಷಯಗಳಲ್ಲೂ ಏನಾಗುತ್ತೆ ಅಂತ ನಾವು ಬರೀ ಊಹೆ ಮಾಡ್ಕೊಳ್ಳೋದು ಬೇಡ. ಮುಂದಿನ ದಿನಗಳಲ್ಲಿ ಯಾವ ರಿಸಲ್ಟ್ಸ್ ಬರ್ಬೋದು ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ಈಗ ಮುಂದಿನ ಸ್ಟೋರಿಯಲ್ಲಿ ಐಟಿ ವಲಯದ ಅಪ್ಡೇಟ್ ಅನ್ನ ನೋಡ್ಕೊಂಬರೋಣ. ನೋಡಿ, ಷೇರು ಮಾರುಕಟ್ಟೆ ಬಂದ ತಕ್ಷಣ ರಿಸ್ಕಿ ಅಂತ ಎಲ್ರಿಗೂ ಗೊತ್ತು ಅಲ್ವಾ? ಇತ್ತೀಚಿನ ದಿನಗಳಲ್ಲಿ ಯಾವ ಪ್ರೈಸ್ ಚಾರ್ಟ್ ನೋಡಿದ್ರು ಕೂಡ ಎಲ್ಲ ಲೈನ್ಸ್ ಕೆಳಗೆ ಹೋಗ್ತಾ ಇದೆ. ಒಂದು ತಿಂಗಳಲ್ಲಿ ಸ್ಟಾಕ್ 5% ಚೇಂಜ್ ಆದ್ರೂ ಅದು ನಾರ್ಮಲ್. ಸ್ಟಾಕ್ ಮಾರ್ಕೆಟ್ ಹಂಗೆ ಇರತ್ತೆ ನೋಡಿ. ಆದ್ರೆ ಕರೆನ್ಸಿನ ನಾವು ನೋಡಿದಾಗ ಸ್ವಲ್ಪ ಶಾಂತವಾಗಿರ್ಬೇಕು. ದೇಶದ ಎಕನಾಮಿ ಬೆಳ್ದಂಗೆ ಅವುಗಳು ಕೂಡ ವ್ಯಾಲ್ಯೂನ ನಿಧಾನವಾಗಿ ಬದಲಾಯಿಸಲೇಬೇಕಾಗತ್ತೆ. ಆದ್ರೆ ಡಾಲರ್ ಸ್ಟಾಕ್ ತರ ಏನಾದ್ರೂ ಹಾರಾಡಿದ್ರೆ ಏನಾದ್ರೂ ಸಮಸ್ಯೆ ಇದೆ ಅಂತ ಅರ್ಥ. ಜನವರಿಯಿಂದ ಡಾಲರ್ ಇಂಡೆಕ್ಸ್ ನ ನಾವು ನೋಡಿದಾಗ S&P 500 ತರ ಬಿದ್ದಿದೆ. ಇದು ಅಪರೂಪ. ಈ ತರ ಚೇಂಜ್ ಆದ್ರೆ ಎಲ್ಲಾ ಕಡೆನೂ ಕೂಡ ಎಫೆಕ್ಟ್ ಆಗುತ್ತೆ. ಜಿಯೋಪಾಲಿಟಿಕ್ಸ್, ಟ್ರೇಡ್, ರೆಮಿಟೆನ್ಸಸ್. ಆದ್ರೆ ನಮ್ಗೆ ಇಂಡಿಯಾದ IT ಸೆಕ್ಟರ್ಗೆ ಆಗೋ ಒಂದು ಸಮಸ್ಯೆ ಬಗ್ಗೆ ಜಾಸ್ತಿ ಗಮನ ಇದೆ. ಇಂಡಿಯಾ ಬೇರೆ ದೇಶಗಳಿಗೆ IT ಸರ್ವಿಸ್ ಅನ್ನ ಮಾರಾಟ ಮಾಡಿ ಜಾಸ್ತಿ ದುಡ್ಡನ್ನ ಸಂಪಾದನೆ ಮಾಡುತ್ತೆ. 2023 ಹಾಗೂ 24ರಲ್ಲಿ ನಾವು ನೋಡಿದಾಗ ಸುಮಾರು $205 ಬಿಲಿಯನ್ ಸಾಫ್ಟ್ವೇರ್ ಸರ್ವಿಸ್ ಅನ್ನ ಎಕ್ಸ್ಪೋರ್ಟ್ ಮಾಡಿದೀವಿ. ನಾವು ಬೇರೆ ಏನನ್ನ ಎಕ್ಸ್ಪೋರ್ಟ್ ಮಾಡಿದ್ರು ಸಹ ಅದು ಇದಕ್ಕೆ ಸರಿ ಬರೋದಿಲ್ಲ. ಸುಮಾರು ಅರ್ಧಕ್ಕಿಂತ ಜಾಸ್ತಿ IT ಸರ್ವಿಸ್ ಅಮೆರಿಕಾಗೆ ಹೋಗ್ತಿದೆ, ಅಂದ್ರೆ 53%. ಡಾಲರ್ಗೆ ಏನಾದ್ರೂ ಆದ್ರೆ ಇಂಡಿಯಾದಲ್ಲಿ ಅದರ ಎಫೆಕ್ಟ್ ಜಾಸ್ತಿನೇ ಇರುತ್ತೆ. IT ಸೆಕ್ಟರ್ಗೆ ಜಾಸ್ತಿನೇ ಇನ್ನೂ ತೊಂದರೆ ಆಗತ್ತೆ ನೋಡಿ. ಇನ್ನೊಂದು ವಿಷಯ ನಾವು ನೋಡಿದಾಗ ತುಂಬಾ ಬ್ರೋಕರೇಜ್ ಹೌಸ್ ರಿಪೋರ್ಟ್ಸ್ IT ಸೆಕ್ಟರ್ ಬಗ್ಗೆ ಸರಿ ಇಲ್ಲ ಅಂತ ಹೇಳ್ತದೆ. ಅದಕ್ಕೆ ಏನ್ ನಡೀತಿದೆ ಅಂತ ತಿಳ್ಕೊಂಡ್ ಬರೋಣ. IT ಸೆಕ್ಟರ್ಗೆ ಏನಾಗಿದೆ ನೋಡಿ, ಪ್ಯಾಂಡಮಿಕ್ ಟೈಮ್ ನಲ್ಲಿ IT ಸೆಕ್ಟರ್ ತುಂಬಾನೇ ಚೆನ್ನಾಗಿತ್ತು. ಎಲ್ಲಾ ಡಿಜಿಟಲ್ ವಿಷಯಗಳಲ್ಲೂ ಕೂಡ ಚಿನ್ನದ ತರ ಕಾಣಿಸ್ತಿತ್ತು. ಎಲ್ಲಾ ಬಿಸ್ನೆಸ್ ಆನ್ಲೈನ್ಸ್ಗೆ ಬಂದ್ರೆ ವರ್ಕ್ ಫ್ರಮ್ ಹೋಮ್ ಫೇಮಸ್ ಆಯ್ತು ಅಂತಾನೆ ಹೇಳ್ಬೋದು. IT ಕಂಪನಿಗಳಿಗೆ ಒಳ್ಳೆ ಗೋಲ್ಡನ್ ಟೈಮ್ ಇತ್ತು. ಆದ್ರೆ ಒಳ್ಳೆ ದಿನಗಳು ತುಂಬಾ ದಿನ ಇರ್ಲಿಲ್ಲ ಬಿಡಿ. 2020ರಿಂದ 2022ರ ನಡುವೆ ನಾವು ನೋಡಿದಾಗ ತಿಂಗಳಲ್ಲಿ ತುಂಬಾ ಗ್ರೋತ್ ಆಯ್ತು. ಮತ್ತೆ ಯಾವತ್ತೂ ಕೂಡ ಅವಕಾಶ ಬೆಳಿಲಿಲ್ಲ, ಹಾಗೆ ಸ್ಟಾಕ್ ಯಾವತ್ತೂ ಕೂಡ ದುಬಾರಿ ಆಗಿರ್ಲಿಲ್ಲ. ಅದಕ್ಕೆ ಗ್ರೋತ್ ರೇಟ್ ನಿಧಾನ ಆಗೋಯ್ತು. ಈಗ ಸಿಚುವೇಶನ್ ನೋಡಿದ್ರೆ ಅಷ್ಟೇನು ಬದಲಾಗಿಲ್ಲ. ನಮ್ಮ ಮಾರ್ಕೆಟ್ 2025ರಿಂದ ವಾಲ್ಟೈಲ್ ಆಗಿದೆ. ಅಂದ್ರೆ IT ಸೆಕ್ಟರ್ ಮಾತ್ರ ಸ್ವಲ್ಪ ಜಾಸ್ತಿ ಡೌನ್ ಆಗಿರೋ ತರ ಕಾಣ್ತಿದೆ ನೋಡಿ. ಈ ವರ್ಷದ ಪ್ರಾರಂಭದಿಂದ ನಾವು ನೋಡಿದಾಗ IT ಇಂಡೆಕ್ಸ್ ಸುಮಾರು 17% ಡೌನ್ ಆಗಿದೆ. ಆದ್ರೆ ನಿಫ್ಟಿ 100 7% ಮಾತ್ರ ಡೌನ್ ಆಗಿರೋದು. ಪರಿಸ್ಥಿತಿ ಏನೋ ತುಂಬಾ ಕೆಟ್ಟದಾಗಿದೆ. ಆದ್ರೆ ಎಷ್ಟು ಕೆಟ್ಟದಾಗಿದೆ ಮತ್ತೆ ಯಾಕೆ? ಇನ್ವೆಸ್ಟರ್ಸ್, ಆನಲಿಸ್ಟ್ಗಳು ಮತ್ತೆ ಬ್ರೋಕರೇಜ್ ಹೌಸ್ IT ಸ್ಟಾಕ್ ನಲ್ಲಿ ಆಗಿರೋ ತೊಂದರೆಗಳನ್ನ ನೋಡ್ತಾ ಇದ್ದಾರೆ. ನೋಡಿ, ಬ್ರೋಕರೇಜಸ್ ಅನ್ನ ನಾವು ನೋಡಿದಾಗ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಒಂದು ಬ್ರೋಕರೇಜ್ ಹೌಸ್ ರಿಪೋರ್ಟ್ ಪ್ರಕಾರ 2026ನೇ ಫೈನಾನ್ಷಿಯಲ್ ಇಯರ್ ಅಲ್ಲಿ 2025ನೇ ಫೈನಾನ್ಷಿಯಲ್ ಇಯರ್ಗಿಂತ ಚೆನ್ನಾಗಿರೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ಗ್ರೋತ್ ಸ್ಲೋ ಆಗಿರ್ಬೋದು. ICRA 2026ನೇ ಫೈನಾನ್ಷಿಯಲ್ ಇಯರ್ ನಲ್ಲಿ IT ಇನ್ಕಮ್ ಸ್ವಲ್ಪ 4 to 6% ಜಾಸ್ತಿ ಆಗ್ಬೋದು ಅಂತ ಹೇಳ್ತಿದೆ. 2025ನೇ ಫೈನಾನ್ಷಿಯಲ್ ಇಯರ್ ನಲ್ಲಿ 4 to 5% ಜಾಸ್ತಿ ಆಗ್ಬೋದು ಅಂತ ಅಂದಾಜ್ ಮಾಡಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಸರಿ ಇಲ್ಲ, ಮತ್ತೆ ಕೆಟ್ಟ ಸಮಯ ಇನ್ನೂ ಕೂಡ ಮುಗ್ದಿಲ್ಲ ಅಂತ ಇವರು ಕ್ಲಿಯರ್ ಕಟ್ ಆಗಿ ಹೇಳಿರೋದು ನೋಡಿ. ತುಂಬಾ ಜನ ತುಂಬಾ ವಿಷಯಗಳನ್ನ ಬೇಕಾದಷ್ಟು ರೀತಿಯಲ್ಲಿ ಹೇಳ್ತಿದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ಇಲ್ಲಿದೆ ನೋಡಿ. ಒಂದು, ಟ್ರಂಪ್ 2.0 ಮತ್ತು US ಎಕನಾಮಿ. ಈಗಿನ ಟ್ರಂಪ್ ಆಡಳಿತ ಮತ್ತೆ US ಸಾಲ ಮತ್ತೆ ಒಂದು ಫಿಸ್ಕಲ್ ಡೆಫಿಸಿಟ್ ನಂತಹ ದೊಡ್ಡ ಪ್ರಾಬ್ಲಮ್ಗಳು ಸರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಅವರ ಸ್ಟ್ರಾಟಜಿ ಪ್ರಕಾರ ಟ್ಯಾರಿಫ್ ಜಾಸ್ತಿ ಮಾಡ್ತಾರೆ, ಇಮಿಗ್ರೇಷನ್ ಕಮ್ಮಿ ಮಾಡ್ತಾರೆ. ಆದ್ರೆ ಅವು ಪರ್ಫೆಕ್ಟ್ ಆಗಿ ವರ್ಕ್ ಆಗ್ಬೇಕು. ಅದಕ್ಕೆ ಗ್ರೋತ್ ಕಮ್ಮಿ ಆಗ್ಬೋದು ನೋಡಿ. ಇನ್ಫ್ಲೇಷನ್ ಜಾಸ್ತಿ ಆಗ್ಬೋದು ಕೂಡ, ಮತ್ತೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರ್ಬೋದು. ಇದು ಇಂಡಿಯಾದ IT ಸೆಕ್ಟರ್ಗೆ ಕೆಟ್ಟ ಸುದ್ದಿ. US ನಲ್ಲಿ ಗ್ರೋತ್ ಕಮ್ಮಿ ಆಯ್ತು ಅಂತ ಅನ್ಕೊಳ್ಳಿ, ಇಂಡಿಯನ್ IT ಕಂಪನಿಗಳಿಗೆ ಬಿಸ್ನೆಸ್ ಕೂಡ ಕಮ್ಮಿ ಆಗ್ಬೋದು. US GDP 2025ರ ಮೊದಲ ತ್ರೈಮಾಸಿಕದಲ್ಲಿ ನಾವು ನೋಡಿದಾಗ 2.8% ಅಷ್ಟು ಕುಗ್ಗತ್ತೆ ಅಂತ ಲೇಟೆಸ್ಟ್ ಎಸ್ಟಿಮೇಟ್ಗಳು ಹೇಳ್ತಾ ಇದೆ. ಅದೇನೋ ಕನ್ಫರ್ಮ್ ಆಗಿಲ್ಲ, ಆದ್ರೆ ವೀಕ್ ಡಿಮ್ಯಾಂಡ್ ಇರ್ಬೋದು ಅಷ್ಟೇ. ಇದಕ್ಕೆ ಇನ್ನೂ ಕೆಲವು ಪ್ರಶ್ನೆಗಳು ಉಳಿದಿದೆ ನೋಡಿ. ಸ್ಟಾಕ್ ಮಾರ್ಕೆಟ್ ಡೌನ್ ಆದ್ರೂ ಕೂಡ ಈಗಾಗಲೇ $4 ಟ್ರಿಲಿಯನ್ ಹಾಳಾಗಿದೆ. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆದ್ರೂ ಕೂಡ ಅಥವಾ ರಿಸೆಷನ್ ಬಂದ್ರು ಟ್ರಂಪ್ 2.0 ಇದನ್ನೇ ಫಾಲೋ ಮಾಡ್ತಾರ. 2026ರಲ್ಲಿ ನಾವು ನೋಡಿದಾಗ ಮಿಡ್ ಟರ್ಮ್ ಎಲೆಕ್ಷನ್ ಕೂಡ ಬರ್ತಾ ಇದೆ. ಯಾರಿಗೆ ಏನು ಸರಿ ಅಂತ ಗೊತ್ತಿಲ್ಲ, ಆದ್ರೆ ಕೊನೆಗೆ ಎಲ್ಲ ಸರಿಯಾದ್ರೂ ಕೂಡ ಈ ಒಂದು ಅನ್ಸರ್ಟಿನಿಟಿಯಿಂದ ಗ್ಲೋಬಲ್ ಬಿಸ್ನೆಸ್ ಸ್ವಲ್ಪ ಹುಷಾರಾಗಿ ಇರ್ತಾರಷ್ಟೇ. ಇದರಿಂದ ಇಂಡಿಯನ್ IT ಎಕ್ಸಿಕ್ಯೂಟಿವ್ಸ್ಗೆ ನಿದ್ದೆನೆ ಬರಲ್ಲ ಬಿಡಿ. ಎರಡು ಇಂಟ್ರೆಸ್ಟ್ ರೇಟ್ಗಳು
ತುಂಬಾ ದಿನ ಜಾಸ್ತಿ ಇರುತ್ತೆ. ಕೆಲವು ದಿನಗಳ ಹಿಂದೆ ಇನ್ವೆಸ್ಟರ್ಸ್ಗಳು ತುಂಬಾ ಖುಷಿಯಾಗಿದ್ರು. ಯಾಕೆ ಗೊತ್ತಾ? US ಎಕನಾಮಿ ನಿಧಾನವಾಗತ್ತೆ ಮತ್ತೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡತ್ತೆ ಅಂತ. ಆದ್ರೆ ರಿಸೆಷನ್ ಬರೋದಿಲ್ಲ ಅಂತಾನೂ ಕೂಡ ಅನ್ಕೊಂಡಿದ್ರು. ಇಂಟ್ರೆಸ್ಟ್ ರೇಟ್ ಅನ್ನ ನಾವು ನೋಡಿದಾಗ 5.25 ಇಂದ 5.5% ಇದ್ದು ಸ್ವಲ್ಪ ಕಮ್ಮಿ ಆಗತ್ತೆ ಅಂತಾನೂ ಕೂಡ ಅನ್ಕೊಂಡಿದ್ರು. ಇಂಡಿಯನ್ IT ಕಂಪನಿಗಳು ಅವರ ಒಂದು ನಾರ್ತ್ ಅಮೆರಿಕನ್ BFSI ಅಂದ್ರೆ ಬ್ಯಾಂಕಿಂಗ್, ಫೈನಾನ್ಷಿಯಲ್ ಸರ್ವಿಸಸ್ ಅಂಡ್ ಇನ್ಶೂರೆನ್ಸ್ ಈ ಬಿಸ್ನೆಸ್ ಜೊತೆಗೆ ಬೇರೆ ಕಡೆನೂ ಬೆಳಿಬಹುದು ಅಂತಾನೂ ಅನ್ಕೊಂಡಿದ್ರು. ಈಗ ಸಿಚುವೇಶನ್ ಬದಲಾಗಿದೆ. ಇನ್ಫ್ಲೇಷನ್ ಜಾಸ್ತಿ ಇರೋದ್ರಿಂದ ಮತ್ತೆ ಟ್ರಂಪ್ ಪಾಲಿಸೀಸ್ ಗಳಿಂದ ಇಂಟ್ರೆಸ್ಟ್ ರೇಟ್ ಜಾಸ್ತಿ ದಿನ ಇರಬಹುದು. ಇತ್ತೀಚೆಗೆ US ಟ್ರೆಜರಿ ಈಲ್ಡ್ಸ್ ಸೆಪ್ಟೆಂಬರ್ ನಲ್ಲಿ ನಾವು ನೋಡಿದಾಗ 3.6% ಇಂದ 4.8%ಗೆ ಏರ್ತು. ಇಂಟ್ರೆಸ್ಟ್ ರೇಟ್ ತುಂಬಾ ಜಾಸ್ತಿ ಇದ್ರೆ US ಬಿಸ್ನೆಸ್ಗೆ ಬ್ಯಾಂಕಿಂಗ್, ಟೆಲಿಕಾಂ, ಹೌಸಿಂಗ್ ಮತ್ತೆ ರಿಟೇಲ್ ಸರ್ವಿಸ್ಗಳಲ್ಲಿ IT ಸರ್ವಿಸ್ ಯೂಸ್ ಮಾಡೋದಕ್ಕೆ ಕಷ್ಟ ಆಗತ್ತೆ. ಆದ್ರೆ ದೊಡ್ಡ ಡೀಲ್ಸ್ ಕಮ್ಮಿ ಆಗ್ತವೆ ಅಂತ. ಗ್ರೋತ್ ಸ್ಲೋ ಆಗತ್ತೆ ಮತ್ತೆ ಇಂಡಿಯಾದ IT ಸೆಕ್ಟರ್ಸ್ಗೆ ಖಂಡಿತವಾಗ್ಲೂ ಸಮಸ್ಯೆ ಆಗ್ಬೋದು. 3 ಟೆಕ್ ಸೈಕಲ್ ಚೇಂಜ್ ಆಗ್ತಿದೆ. ಹಿಂದಿನಿಂದ ನಾವು ನೋಡಿದಾಗ ಇಂಡಿಯನ್ IT ಎಕ್ಸ್ಪೋರ್ಟ್ಸ್ US ಎಕನಾಮಿಗೆ ಗ್ರೋತ್ ಜೊತೆ ಟ್ರಾವೆಲ್ ಕೂಡ ಮಾಡಿದೆ. ಆದ್ರೆ ಒಂದು ಟ್ವಿಸ್ಟ್ ಇದೆ. ಏನ್ ಗೊತ್ತಾ? ಟೆಕ್ನಾಲಜಿ ಸೈಕಲ್ಸ್ ಗಳಲ್ಲಿ ನಾವು ನೋಡಿದಾಗ IT ಗ್ರೋತ್ ಜಾಸ್ತಿ ಕಮ್ಮಿ ಆಗ್ಬೋದು ನೋಡಿ. ಹಿಂದಿನಿಂದ ಯಾವಾಗ ಟೆಕ್ ಶಿಫ್ಟ್ ಆಗುತ್ತೋ ಅವಾಗ ಬಿಸ್ನೆಸ್ ಸರಿ ಮಾಡ್ಕೊಳ್ಳೋದಕ್ಕೆ ಟೈಮ್ ತಗೊಂಡು IT ಗ್ರೋತ್ ಸ್ವಲ್ಪ ಸ್ಲೋ ಆಗತ್ತೆ. 2010ರಿಂದ 2013ರವರೆಗೆ ನಾವು ನೋಡಿದಾಗ ಪ್ರಪಂಚ ಆರ್ಥಿಕ ಸಂಕಷ್ಟದಿಂದ ಹೊರ ಬರ್ತಿದ್ದಾಗ IT ಎಕ್ಸ್ಪೋರ್ಟ್ಸ್ ಕೂಡ ಜಾಸ್ತಿ ಆಗ್ತಿತ್ತು. ಆದ್ರೆ 2014ರಿಂದ 17ರವರೆಗೆ ನಾವು ನೋಡಿದಾಗ US ಎಕನಾಮಿ ಸ್ವಲ್ಪ ಬೆಳೆದ್ರೂ ಕೂಡ ಅಂದ್ರೆ 3.8% ಇಂದ ಇಂಡಿಯಾದ IT ಎಕ್ಸ್ಪೋರ್ಟ್ ಸ್ವಲ್ಪ ಕಮ್ಮಿ ಇತ್ತು ಅಂದ್ರೆ 3.6%. ಯಾಕೆ ಅಂತಂದ್ರೆ ಕ್ಲೌಡ್ ಮತ್ತೆ ಡಿಜಿಟಲ್ ಟೆಕ್ನಾಲಜಿ ಚೇಂಜ್ ಮಾಡೋದಕ್ಕೆ ಬಿಸ್ನೆಸ್ಗೆ ಟೈಮ್ ಬೇಕಿತ್ತು. 2018ರಿಂದ 2023ರವರೆಗೆ ನಾವು ನೋಡಿದಾಗ ಒಂದು ಗೋಲ್ಡನ್ ಟೈಮ್. ಕ್ಲೌಡ್ ಅಡಾಪ್ಟೇಷನ್ ಮತ್ತೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಜಾಸ್ತಿ ಆಗಿತ್ತು ಅಲ್ವಾ? ಮತ್ತೆ COVID-19 ಇಂದನೂ ಕೂಡ ಇದು ಇನ್ನೂ ಜಾಸ್ತಿ ಆಯ್ತು. ಆ ಟೈಮ್ ನಲ್ಲಿ ಇಂಡಿಯಾದ IT ಎಕ್ಸ್ಪೋರ್ಟ್ಸ್ US GDPಗಿಂತ ಸುಮಾರು 2.4 ಪಟ್ಟು ಜಾಸ್ತಿ ಆಯ್ತು. ಆದ್ರೆ ಆ ಟೈಮ್ ಮುಗಿತು. ಈಗ ಇನ್ನೊಂದು ಟೆಕ್ ಟ್ರಾನ್ಸಿಷನ್ ಬರ್ತಿದೆ. ಜನರೇಟಿವ್ AI ಮತ್ತೆ ನೆಕ್ಸ್ಟ್ ಜೆನ್ ಕ್ಲೌಡ್ ಸರ್ವಿಸಸ್ ತರ ಟೆನ್ಷನ್ ಜಾಸ್ತಿ ಇದೆ. ಟ್ರಾನ್ಸಿಷನ್ ಫೇಸ್ ಶುರು ಆಗ್ತಿದೆ ಅಂತಾನೆ ಹೇಳ್ಬೋದು. ಟೆಕ್ನಾಲಜಿ ಡಿಮ್ಯಾಂಡ್ ಬರೋದಕ್ಕಿಂತ ಮುಂಚೆ ಗ್ರೋತ್ ಕಮ್ಮಿ ಆಗ್ಬೋದು. ಏನಾದ್ರೂ ಒಳ್ಳೇದಿದ್ಯಾ? ಇದೆಲ್ಲ ನೋಡಿದ್ರೆ ಇಂಡಿಯನ್ IT ಸೆಕ್ಟರ್ ಸರಿ ಇಲ್ಲ ಅಂತ ಅನ್ಸ್ಬೋದು ಅಲ್ವಾ? ಆದ್ರೆ IT ಕಂಪನಿಗಳಿಗೆ ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಯಾಕಿದೆ ಅಂತ ನೋಡೋಣ. ಯುರೋಪ್ ಏನಾದ್ರೂ ಹೆಲ್ಪ್ ಮಾಡ್ಬೋದಾ? ಟ್ರಂಪ್ 2.0 US ಪಾಲಿಸೀಸ್ ಚೇಂಜ್ ಮಾಡ್ತಿದ್ದಕ್ಕೆ ಯುರೋಪ್ ರೆಸ್ಪಾಂಡ್ ಮಾಡ್ತಿದೆ ನೋಡಿ. US ಟ್ಯಾರಿಫ್ ಥ್ರೆಟ್ ಕೊಡ್ತಿದ್ದಕ್ಕೇನೆ ಯುರೋಪಿಯನ್ ಕಂಟ್ರೀಸ್ ಬೆಳೆಯೋದಕ್ಕೂ ಸಹ ಟ್ರೈ ಮಾಡ್ತಿದೆ ಅಲ್ವಾ? ಅವರು ಅವರ ಮ್ಯಾನುಫ್ಯಾಕ್ಚರಿಂಗ್ ನ ಜಾಸ್ತಿ ಮಾಡಬೇಕು ಅಂತ ಡಿಫೆನ್ಸ್ಗೆ ಜಾಸ್ತಿ ಖರ್ಚು ಮಾಡಬೇಕು ಮತ್ತೆ ಲೋಕಲ್ ಪ್ರಾಡಕ್ಟ್ಸ್ ಗಳನ್ನ ಜಾಸ್ತಿ ಸಪೋರ್ಟ್ ಮಾಡಬೇಕು ಅಂತಾನೂ ಹೇಳ್ತಾ ಇರೋದು. ಇದರಿಂದ ಇಂಡಿಯಾಗೆ ಏನ್ ಸಿಗತ್ತೆ? US 50% IT ಎಕ್ಸ್ಪೋರ್ಟ್ಸ್ ನ ತಗೊಂಡ್ರೆ ಯುರೋಪ್ ಸುಮಾರು 20% ತಗೊಳ್ತಿದೆ. ಯುರೋಪ್ ಏನಾದ್ರೂ ಚೆನ್ನಾಗ್ತಿದ್ರೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಆದ್ರೆ US ನಲ್ಲಿ ಆಗೋ ನಷ್ಟನ ಕವರ್ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಯುರೋಪ್ ಜಾಸ್ತಿ ಖರ್ಚು ಮಾಡಿದ್ರೆ ಕೆಲವು ಇಂಡಿಯನ್ IT ಕಂಪನಿಗಳಿಗೆ ಅವಕಾಶ ಸಿಕ್ಕಿ US ವೀಕ್ ಆದ್ರೂ ಕೂಡ ಸ್ವಲ್ಪ ಸರಿಯ ಹೋಗ್ಬೋದು ನೋಡಿ. ಹಾಗಿದ್ರೆ ನಮ್ಮ ದೇಶದ ಎಕನಾಮಿ ಹೇಗಿದೆ? ಇಂಡಿಯಾ ಇತ್ತೀಚೆಗೆ 1 ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸ್ ಗಿವ್ ಅವೇನ ಲೇಟೆಸ್ಟ್ ಬಡ್ಜೆಟ್ ನಲ್ಲಿ ಕೊಟ್ಟಿದೆ. ಅಂದ್ರೆ RBI ದುಡ್ಡು ಕಮ್ಮಿ ರಿಸ್ಕ್ ಇರೋ ಕಡೆ ಇನ್ವೆಸ್ಟ್ ಮಾಡೋದಕ್ಕೆ ಹೇಳಿದೆ ಅಂತ. ಇದರಿಂದ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗತ್ತೆ. ಸೈಕ್ಲಿಕಲ್ ಡೊಮೆಸ್ಟಿಕ್ ಸೆಕ್ಟರ್ ಚೇಂಜ್ ಆದ್ರೆ ರಿಟೇಲ್, ಆಟೋ, ಹೌಸಿಂಗ್ ಇಂಡಿಯಾದಲ್ಲಿ IT ಖರ್ಚು ಜಾಸ್ತಿ ಆಗ್ಬೋದು. ಗ್ಲೋಬಲ್ ಮಾರ್ಕೆಟ್ ಸರಿ ಇಲ್ಲ ಅಂದ್ರೂ ಕೂಡ ಇಂಡಿಯನ್ IT ಕಂಪನಿಗಳಿಗೆ ಇದು ಸಹಾಯ ಆಗ್ಬೋದು ನೋಡಿ. ಮುಂದೆ ಏನಾಗುತ್ತೆ ನೋಡಿ? IT ಸೆಕ್ಟರ್ ಡೌನ್ ಟರ್ನ್ ಅಲ್ಲೇನೋ ಇದೆ. ಆದ್ರೆ ಅದರಿಂದ ಕಲಿಯೋದಕ್ಕೆ ಬೇಕಾದಷ್ಟು ಚಾನ್ಸ್ಗಳಿದೆ. ಇಂಡಿಯನ್ IT ಕಂಪನಿಗಳು ಇದರಿಂದ ಏನನ್ನ ಕಲಿಬಹುದು? ಕಾಗ್ನಿಸೆಂಟ್ ಇಂಡಿಯಾದ ಫಾರ್ಮರ್ ಚೇರ್ಮನ್ ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ರಾಮಮೂರ್ತಿ ಅವರು ಕೆಲವು ತಿಂಗಳ ಹಿಂದೆನೆ ಒಂದು ವಿಷಯನ ಹೇಳಿದ್ರು. ಇಂಡಿಯನ್ IT ಕಂಪನಿಗಳು ದುಡ್ಡು ಸಂಪಾದನೆ ಮಾಡಿ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರೆ. ಕಾರ್ಮಿಕರನ್ನ ಕಮ್ಮಿ ದುಡ್ಡಲ್ಲಿ ಕೆಲಸಕ್ಕೆ ಇಟ್ಕೊಂಡು ದುಡ್ಡನ್ನ ಮಾಡ್ತಾರೆ. ಅವ್ರ ಪ್ರಕಾರ ಅದೊಂದೇ ಸಮಸ್ಯೆ. ಈ ಟ್ರಿಕ್ ಕಾರ್ಮಿಕರು ಕಮ್ಮಿ ದುಡ್ಡಲ್ಲಿ ಸಿಕ್ಕಾಗ ಚೆನ್ನಾಗಿರ್ತಿತ್ತು. ಆದ್ರೆ ಆ ಚಾನ್ಸ್ನ ಇನ್ನ ಇಟ್ಕೊಳ್ಬಾರ್ದು. ಈಗ ಕೆಲವರು ಕಷ್ಟವಾದ ಪ್ರಶ್ನೆಗಳನ್ನ ಕೇಳುವಂತ ಟೈಮ್ ಕೂಡ ಬಂದಿದೆ. ಆಲಿಬಾಬಾ ಮತ್ತೆ ಟೆನ್ಸೆಂಟ್ ಹೇಗೆ ಟೆಕ್ ಸ್ಟಾರ್ಟ್ಅಪ್ಸ್ಗೆ ದುಡ್ಡು ಹಾಕಿದ್ರೋ ಹಾಗೆ ನಮ್ಮ IT ಕಂಪನಿಗಳು ಯಾಕೆ ಜಾಸ್ತಿ ದುಡ್ಡನ್ನ ಇನ್ವೆಸ್ಟ್ ಮಾಡಿ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ. ಈ ತರ ಮಾಡಿದ್ರೆ ಇಂಡಿಯನ್ IT ಫರ್ಮ್ ಸರ್ವಿಸ್ ಪ್ರೊವೈಡರ್ ಆಗೋದ್ರ ಬದಲು ಮೆಂಟರ್ ಮತ್ತೆ ಇನ್ವೆಸ್ಟರ್ಸ್ ಆಗಿ ಕೆಲಸ ಮಾಡಬಹುದು. ದುಡ್ಡಿರುವ IT ಕಂಪನಿಗಳು ಇಂಡಿಯಾದಲ್ಲಿ ನಾವು ನೋಡಿದಾಗ ತುಂಬಾ ಮುಖ್ಯವಾದ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕಟ್ಟೋದಕ್ಕೆ ಟೀಮ್ ಅಪ್ ಮಾಡಬಾರ್ದಾ ನೋಡಿ. ಕಂಪ್ಯೂಟಿಂಗ್ ಪವರ್, AI ಕ್ಲೌಡ್ ಮತ್ತೆ ಸೈಬರ್ ಕೆಪಾಬಿಲಿಟೀಸ್ ಗಳನ್ನ ನಾವು ನೋಡಿದಾಗ ಎಲ್ಲ ಯಾಕೆ ಇಲ್ಲೇ ಕಟ್ಟಬಾರ್ದು? ಇಂಡಿಯನ್ IT ಕಂಪನಿಗಳು ಒಂದು ನೆಕ್ಸ್ಟ್ ವೇವ್ಗೋಸ್ಕರ ಕಾಯೋ ಬದಲು ತಾವೇ ಕ್ರಿಯೇಟ್ ಮಾಡ್ಬೋದಲ್ವಾ?
ಇದೊಂದು ಕನಸಿನ ತರ ಇರ್ಬೋದು, ಆದ್ರೆ ಹಳೆ ಪ್ಲಾನ್ಸ್ ನ ಚೇಂಜ್ ಮಾಡೋದಕ್ಕೆ ಇನ್ನೂ ಕೂಡ ಟೈಮ್ ಇದೆ. ಒಂದು ಚಾನ್ಸ್ ಸಿಕ್ಕಿದಾಗ ನಮ್ಮ ಐಟಿ ಸೆಕ್ಟರ್ ಹಳೆ ರೂಲ್ಸ್ ನ ಚೇಂಜ್ ಮಾಡಬೇಕು. ಚೇಂಜ್ ಮಾಡಿಲ್ಲ ಅಂತಂದ್ರೆ ನಮ್ಮನ್ನ ಬಿಟ್ಟು ಬೇರೆ ದೇಶ ಮುಂದಕ್ಕೆ ಹೊರಟೋಗುತ್ತೆ. ಇದು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್. ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ರಿಲಯನ್ಸ್ ಜಿಯೋ ಸ್ಟಾರ್ ಮುಂಬರುವ IPL ನಲ್ಲಿ ಅಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಜಾಹೀರಾತುಗಳಿಂದ ನಾವು ನೋಡಿದಾಗ 6,000 ಕೋಟಿ ಸಂಪಾದನೆ ಮಾಡುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಇದು ಕಳೆದ ವರ್ಷ 3,900 ಕೋಟಿಗಿಂತ 58% ಹೆಚ್ಚಾಗಿದೆ ಅಂತ ಕಾಣ್ತಿದೆ ನೋಡಿ. ಶೇಕಡ 90% ಜಾಹೀರಾತು ಸ್ಥಳ ಈಗಾಗಲೇ ಮಾರಾಟವಾಗಿದ್ದು, ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಂದ 55% ಮತ್ತೆ ಲೀನಿಯರ್ ಟಿವಿಗಳಿಂದ 45% ಆದಾಯ ಬರುತ್ತೆ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಇಂಡಿಯಾದ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಕಾರಣದಿಂದಾನೇ ಜಾಹೀರಾತು ಮಾರಾಟದಿಂದ ನಾವು ನೋಡಿದಾಗ 750 ಕೋಟಿ ಸಿಕ್ಕಿದೆ. ಕಾಂಪಾ, ಥಮ್ಸ್ ಅಪ್, ಮೈ 11 ಸರ್ಕಲ್, ಡ್ರೀಮ್ 11, SBI ಅಮೂಲ್ ಮತ್ತೆ ಬಿರ್ಲಾ ಆಪಸ್ ಪ್ರಮುಖ ಅಡ್ವರ್ಟೈಸರ್ಸ್. ನಂಬರ್ 2, ಇಂಡಿಯನ್ ಫೌಂಡೇಶನ್ ಫಾರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ IFQM ನಾವು ನೋಡಿದಾಗ ಸಂಸ್ಥೆಯಲ್ಲಿ ಬೇರೆ ಹೂಡಿಕೆದಾರರಿಗೆ ಹೆಚ್ಚಿನ ಷೇರುಗಳನ್ನ ನೀಡಿದಂತ ಕಾರಣ TVS ಮೋಟಾರ್ ಪಾಲ್ ಏನಿದೆ ಅಲ್ವಾ, ಅದು 18.18%ಗೆ ಕಡಿಮೆ ಆಗಿದೆ. ಹಾಗಾಗಿ ಕಂಪನೀಸ್ ಆಕ್ಟ್ 2013ರಲ್ಲಿ ನಾವು ನೋಡಿದಾಗ ಈ ಒಂದು IFQM TVS ನ ಸಹವರ್ತಿ ಸಂಸ್ಥೆಯಾಗಿ ಉಳಿಯೋದಿಲ್ಲ. ಬೇಸಿಕ್ಲಿ TVS ಪ್ರಾಡಕ್ಟ್ ಕ್ವಾಲಿಟಿನ ಹೆಚ್ಚಿಸಬೇಕು ಮತ್ತೆ ಎಕ್ಸ್ಪೋರ್ಟ್ ಇನ್ನೂ ಜಾಸ್ತಿ ಆಗಬೇಕು ಅಂತ ಫೆಬ್ರವರಿ 2023ರಲ್ಲಿ 2.5 ಕ್ರೋರ್ಸ್ಗೆ 28.57% ಪಾಲನ್ನ ಖರೀದಿ ಮಾಡಿತ್ತು. ಇನ್ನು IFQM ಒಂದು ಲಾಭರಹಿತ ಸಂಸ್ಥೆಯಾಗಿದ್ದು, ವೇಣು ಶ್ರೀನಿವಾಸನ್, ಎನ್ ಚಂದ್ರಶೇಖರನ್ ಮತ್ತೆ ದಿಲೀಪ್ ಶ್ಲಾಂಗ್ಲಿ ಅವರಂತ ಒಂದು ಪ್ರಮುಖ ಇಂಡಸ್ಟ್ರಿ ಲೀಡರ್ಸ್ ಇಂಥ ಬೋರ್ಡ್ನಲ್ಲಿದ್ದಾರೆ. ಕೊನೆಯ ಟಿಡ್ಬಿಟ್, ಸಿಂಗಾಪುರದ ತಮಾಸೆಕ್ ಸಂಸ್ಥೆ ಹಲ್ದಿರಾಮ್ ಸ್ನಾಕ್ಸ್ ಫುಡ್ ಪ್ರೈವೇಟ್ ಲಿಮಿಟೆಡ್ ಅನ್ನ 8,500 ಕೋಟಿಗೆ 10% ಪಾಲನ್ನ ಖರೀದಿಸಬೇಕು ಅಂತ ಒಪ್ಕೊಂಡಿದೆ. ಇದರಿಂದ ಕಂಪನಿಯ ವ್ಯಾಲ್ಯೂ 85,000 ಕೋಟಿ ಅಂದ್ರೆ $10 ಬಿಲಿಯನ್ ಆಗತ್ತೆ. ಹಲ್ದಿರಾಮ್ ಕುಟುಂಬವು ಇನ್ನು 5% ಪಾಲನ್ನ ಬ್ಲ್ಯಾಕ್ ಸ್ಟೋನ್ ನೇತೃತ್ವದ ಒಕ್ಕೂಟಕ್ಕೆ ಅಥವಾ ಆಲ್ಫಾ ವೇವ್ ಗ್ಲೋಬಲ್ ಮಾರಾಟ ಮಾಡಬೇಕು ಅಂತ ಮಾತುಕತೆ ನಡೆಸ್ತಾ ಇದೆ. ಇನ್ನು ನಾಗಪುರ್ ಮತ್ತೆ ಡೆಲ್ಲಿ ವಿಭಾಗಗಳನ್ನ ನಾವು ನೋಡಿದಾಗ ಹಲ್ದಿರಾಮ್ ಸ್ನಾಕ್ಸ್ ಫುಡ್ ಪ್ರೈವೇಟ್ ಲಿಮಿಟೆಡ್ಗಾಗಿನೇ ವಿಲೀನಗೊಳಿಸಿದ ನಂತರ ಈ ಡೀಲ್ ನಡೀತಿದೆ. ಈ ವಿಲೀನದಲ್ಲಿ HSPL ಆಗಿರ್ಬೋದು ಮತ್ತೆ HFIPL ಈಗಿನ ಷೇರುದಾರರು ಕ್ರಮವಾಗಿ 56% ಮತ್ತೆ 44% ಅನ್ನ ಈ ಪಾಲು ಏನಿರುತ್ತೆ ಗೊತ್ತಾ, ಇದನ್ನ ತಗೊಳ್ತಾ ಇದ್ದಾರೆ. ಇದು ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ಡೇ ಬೈ ಡೇ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ನಾನು ಅನ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ಮುಂದಿನ ಡೈಲಿ ಬ್ರೀಫಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.